ಒಣ ಮರದ ಬಗ್ಗೆ ಬೆಳಿಗ್ಗೆ ಅಷ್ಟೇ ನ್ಯೂಸ್ 18 ನಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು. ಏನು ಲೋಕಭವನ ರಸ್ತೆಯಲ್ಲಿದ್ದಂತ ಈ ಒಂದು ಒಣ ಮರ ಏನಿತ್ತು ಇದು ಬೃಹತ್ ಗಾತ್ರದ ಮರ ಆಗಿತ್ತು. ಆದ್ರೆ ಈ ಒಂದು ಮರ ಒಣಗೋಗಿದ್ರು ಕೂಡ ಅದನ್ನ ತೆರವು ಮಾಡೋದಕ್ಕೆ ಜಿಬಿಯ ಅಧಿಕಾರಿಗಳು ಕೂಡ ಮೀನಾಮೇಷ ಎಣಿಸ್ತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಕೂಡಲೇ ಆಗಮಿಸಿರುವಂತಹ ಜಿಬಿಯ ಅಧಿಕಾರಿಗಳು ಈಗ ಈ ಒಂದು ಒಣ ಮರವನ್ನ ತೆರವು ಮಾಡಿ ಈಗ ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದುಕೊಂಡು ಹೋಗಿರೋದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಏನು ಲೋಕಭವನ ರಸ್ತೆಯಲ್ಲಿ ವಿಪರೀತ ವಾಹನ ಸಂಚಾರ ಇರುತ್ತೆ, ಮತ್ತೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿರುತ್ತೆ, ಮತ್ತೆ ಇಲ್ಲಿ ಫುಟ್ಪಾತ್ ಮೇಲೆ ಕೂಡ ನಿತ್ಯ ನೂರಾರು ಜನ ಓಡಾಡ್ತಾ ಇರ್ತಾರೆ. ಇಂಥ ಒಂದು ರಸ್ತೆಯಲ್ಲಿ ಈ ಒಂದು ಬೃಹತ್ ಗಾತ್ರದ ಒಣಮರ ಸುಮಾರು ದಿನಗಳಿಂದ ಇಲ್ಲೇ ಇರ್ತಾ ಇತ್ತು. ಆದ್ರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಒಂದ್ ವೇಳೆ ಈ ಒಂದು ಒಣಮರ ಏನಾದರೂ ರಸ್ತೆ ಮೇಲೆ ಅಥವಾ ಫುಟ್ಪಾತ್ ಮೇಲೆ ಬಿದ್ದು ಸಾರ್ವಜನಿಕರಿಗೆ ಅಥವಾ ಪಾದಚಾರಿಗಳಿಗೆ ಏನಾದರೂ ಅನಾಹುತ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಈ ಬಗ್ಗೆ ಇವತ್ತು ಬೆಳಗ್ಗೆ ನ್ಯೂಸ್ 18 ನಲ್ಲಿ ಒಂದು ವಿಸ್ತೃತವಾದ ಒಂದು ವರದಿ ಕೂಡ ಪ್ರಸಾರ ಆಗಿತ್ತು. ಆ ಬಳಿಕ ಈಗ ಜಿಬಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಒಣಮರವನ್ನ ತೆರವು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೂಡ ಮುಂದೆ ಎರಡು ಸಣ್ಣದಾಗಿರುವಂತಹ ಎರಡು ಒಣ ಮರಗಳು ಕೂಡ ಇದ್ದು ಅವುಗಳನ್ನು ಕೂಡ ಈಗ ತೆರವು ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಈಗ ಎದುರಾಗಿದೆ. ಯಾಕಂದ್ರೆ ಅವು ಸಣ್ಣ ಮರ ಇರಬಹುದು, ಆದ್ರೆ ಫುಟ್ಪಾತ್ ಮೇಲೆ ಯಾರಾದ್ರೂ ಓಡಾಡಬೇಕಾದ್ರೆ ಆ ಮರಗಳು ಕೂಡ ಏನಾದ್ರೂ ಬೀಳಬಹುದು, ಅದರಿಂದ ಹಾನಿ ಕೂಡ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ಸದ್ಯ ಈಗ ಈ ಒಂದು ರಸ್ತೆಯಲ್ಲಿದ್ದಂತಹ ಒಂದು ಮರವನ್ನು ತೆರವು ಮಾಡಿ ಜಿಬಿಯ ಅಧಿಕಾರಿಗಳು ಇಲ್ಲಿ ವಾಹನ ಸವಾರರು ಮತ್ತೆ ಪಾದಚಾರಿಗಳಿಗೆ ಇದ್ದಂತಹ ಒಂದು ಟೆನ್ಷನ್ ಅನ್ನ ದೂರ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ ಯಾರು? ಒಣ ಮರದ ಬಗ್ಗೆ ಬೆಳಿಗ್ಗೆ ಅಷ್ಟೇ ನ್ಯೂಸ್ 18 ನಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು. ಏನು ಲೋಕಭವನ ರಸ್ತೆಯಲ್ಲಿದ್ದಂತ ಈ ಒಂದು ಒಣ ಮರ ಏನಿತ್ತು ಇದು ಬೃಹತ್ ಗಾತ್ರದ ಮರ ಆಗಿತ್ತು. ಆದ್ರೆ ಈ ಒಂದು ಮರ ಒಣಗೋಗಿದ್ರು ಕೂಡ ಅದನ್ನ ತೆರವು ಮಾಡೋದಕ್ಕೆ ಜಿಬಿಯ ಅಧಿಕಾರಿಗಳು ಕೂಡ ಮೀನಾಮೇಷ ಎಣಿಸ್ತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಕೂಡಲೇ ಆಗಮಿಸಿರುವಂತಹ ಜಿಬಿಯ ಅಧಿಕಾರಿಗಳು ಈಗ ಈ ಒಂದು ಒಣ ಮರವನ್ನ ತೆರವು ಮಾಡಿ ಈಗ ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದುಕೊಂಡು ಹೋಗಿರೋದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಏನು ಲೋಕಭವನ ರಸ್ತೆಯಲ್ಲಿ ವಿಪರೀತ ವಾಹನ ಸಂಚಾರ ಇರುತ್ತೆ, ಮತ್ತೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿರುತ್ತೆ, ಮತ್ತೆ ಇಲ್ಲಿ ಫುಟ್ಪಾತ್ ಮೇಲೆ ಕೂಡ ನಿತ್ಯ ನೂರಾರು ಜನ ಓಡಾಡ್ತಾ ಇರ್ತಾರೆ. ಇಂಥ ಒಂದು ರಸ್ತೆಯಲ್ಲಿ ಈ ಒಂದು ಬೃಹತ್ ಗಾತ್ರದ ಒಣಮರ ಸುಮಾರು ದಿನಗಳಿಂದ ಇಲ್ಲೇ ಇರ್ತಾ ಇತ್ತು. ಆದ್ರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಒಂದ್ ವೇಳೆ ಈ ಒಂದು ಒಣಮರ ಏನಾದರೂ ರಸ್ತೆ ಮೇಲೆ ಅಥವಾ ಫುಟ್ಪಾತ್ ಮೇಲೆ ಬಿದ್ದು ಸಾರ್ವಜನಿಕರಿಗೆ ಅಥವಾ ಪಾದಚಾರಿಗಳಿಗೆ ಏನಾದರೂ ಅನಾಹುತ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಈ ಬಗ್ಗೆ ಇವತ್ತು ಬೆಳಗ್ಗೆ ನ್ಯೂಸ್ 18 ನಲ್ಲಿ ಒಂದು ವಿಸ್ತೃತವಾದ ಒಂದು ವರದಿ ಕೂಡ ಪ್ರಸಾರ ಆಗಿತ್ತು. ಆ ಬಳಿಕ ಈಗ ಜಿಬಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಒಣಮರವನ್ನ ತೆರವು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೂಡ ಮುಂದೆ ಎರಡು ಸಣ್ಣದಾಗಿರುವಂತಹ ಎರಡು ಒಣ ಮರಗಳು ಕೂಡ ಇದ್ದು ಅವುಗಳನ್ನು ಕೂಡ ಈಗ ತೆರವು ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಈಗ ಎದುರಾಗಿದೆ. ಯಾಕಂದ್ರೆ ಅವು ಸಣ್ಣ ಮರ ಇರಬಹುದು, ಆದ್ರೆ ಫುಟ್ಪಾತ್ ಮೇಲೆ ಯಾರಾದ್ರೂ ಓಡಾಡಬೇಕಾದ್ರೆ ಆ ಮರಗಳು ಕೂಡ ಏನಾದ್ರೂ ಬೀಳಬಹುದು, ಅದರಿಂದ ಹಾನಿ ಕೂಡ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ಸದ್ಯ ಈಗ ಈ ಒಂದು ರಸ್ತೆಯಲ್ಲಿದ್ದಂತಹ ಒಂದು ಮರವನ್ನು ತೆರವು ಮಾಡಿ ಜಿಬಿಯ ಅಧಿಕಾರಿಗಳು ಇಲ್ಲಿ ವಾಹನ ಸವಾರರು ಮತ್ತೆ ಪಾದಚಾರಿಗಳಿಗೆ ಇದ್ದಂತಹ ಒಂದು ಟೆನ್ಷನ್ ಅನ್ನ ದೂರ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ ಯಾರು?